ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿರಿ, ಇವತ್ತು ನಾನು ಹೆಸರುಬೇಳೆ ಹಲ್ವಾನ ಹೆಂಗೆ ಮಾಡೋದಂತ ನಿಮಗೆ ಸ್ವಲ್ಪ ನಿಮ್ಮ ಜೊತೆ ನಾನು ಹಂಚ್ಕೊಳಕ್ಕೆ ಬಂದೇನಿ ರೀ. ನೋಡಿರಿ, ನಾನು ಇವತ್ತು ಹೆಸರುಬೇಳೆ ಹಲ್ವಾ ಪಾಯಸನೂ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ನೋಡಿರಿ. ಬಟ್ ನಾನಿವತ್ತು ಹಲ್ವಾ ಮಾಡಿದ್ದೇನೆ ನೋಡಿರಿ. ಅದು ಹಲ್ವಾ ಹೆಂಗೆ ಬಂದಿತ್ತಂತ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ನೋಡತ್ತೀರಿ ನೋಡಿರಿ, ಅವರೆಲ್ಲ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಮತ್ತು ಹೈಪ್ ಕೂಡ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ, ನಾನು ಹೆಸರುಬೇಳೆ ಪಾಯಸ ಅಲ್ಲ, ಹಲ್ವಾ ಮಾಡೋಕ್ಕೆ ನಾನು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಅದನ್ನು ಹೆಸರುಬೇಳೆ ಏನು ಮಾಡಿದ್ದೀನಿ ರೀ, ನೀಟಾಗಿ ಅದನ್ನು ತೊಳ್ಕೊಂಡಿದ್ದೇನೆ ರೀ. ಅದು ತೊಳ್ಕೊಂಡು ಏನು ಮಾಡ್ಬೇಕಂದ್ರೆ ರೀ, ಅದನ್ನು ನೀಟಾಗಿ ಹುರ್ಕೋಬೇಕು ರೀ. ನೀಟಾಗಿ ಹುರ್ಕೊಂಡ್ರೆ ಅಂದರೆ ನೀಟಾಗಿ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಂಡು ನಾವು ಹಲ್ವಾ ಮಾಡ್ಬೋದು ರೀ. ಇಲ್ಲಾಂದರೆ ನೀವು ಹಾಗೆ ಡೈರೆಕ್ಟಾಗಿಯೂ ಮಾಡ್ಕೋಬೋದು. ಬಟ್ ಏನಂದ್ರೆ ಈಗೆಲ್ಲ ಹೊರಗಡೆಯಿಂದ ತಂದಿರ್ತೀವಲ್ವ ರೀ, ಅದಕ್ಕೆ ಅವು ಅದರಲ್ಲಿ ಧೂಳ ಪಾಳ ಎಲ್ಲ ಇರ್ತೈತೆ ರೀ. ಅದಕ್ಕೆ ಹೀಗಾಗಿ ಅದನ್ನು ತೊಳ್ಕೊಂಡು ಈ ರೀತಿ ನೀಟಾಗಿ ನಾವು ಹುರ್ಕೋಬೇಕು ರೀ. ಏನೂ ಅದಕ್ಕೆ ತುಪ್ಪ ಗಿಪ್ಪ ಏನೂ ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಹುರ್ಕೋರಿ, ಅದು ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ ಕೆಂಪಾಗಿ ಹುರ್ಕೊಂಡು ಬಂದ ಮೇಲೆ ಅದನ್ನೇನು ಮಾಡ್ಬೇಕಂದ್ರೆ ರೀ, ಇನ್ನು ಅದನ್ನು ಪೌಡ್ರ್ ಮಾಡ್ಕೋಬೇಕು ರೀ. ಯಾವ ರೀತಿ ಪೌಡ್ರ್ ಅಂದರೆ ತುಂಬ ಸಾಫ್ಟಾಗಿಯೂ ಮಾಡ್ಕೋಬೇಡ್ರಿ. ಅಂದರೆ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು, ಬಟ್ ಭಾಳ ಸಾಫ್ಟಾಗಿಯೂ ಮಾಡ್ಕೋಬೇಡ್ರಿ. ಯಾಕಂದ್ರೆ ಹಲ್ವಾ ಏನಾಗ್ಬಿಡುತ್ತೆ, ತುಂಬ ಅಂಗಳಕ್ಕೆಲ್ಲ ಹತ್ತಿಬಿಡುತ್ತೆ, ಬಾಯಿಗೆಲ್ಲ ಅಂಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅದನ್ನು ಗರಿಯಾಗಿ ರುಬ್ಕೊಳ್ರಿ. ನೋಡಿರಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಮುಂದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಯಾಕಂದ್ರೆ ನಾವು ಇದಕ್ಕೆ ಬೇಕಂದ್ರೆ ಹಲ್ವಾಕ್ಕೆ ಮೊದಲು ಶುಗರ್ ಸಿರಪ್ಪನ್ನು ಮಾಡ್ಕೋಬೇಕು ರೀ. ಯಾಕಂದ್ರೆ ನೀರಾಗ ಹಾಕಿ ಶುಗರ್ನ ಹಾಕಿ ಕರಗಿಸ್ಕೋಬೇಕು ಅಷ್ಟೇ ರೀ, ಇದೇನಿಲ್ಲ. ಬಟ್ ಏನಂದ್ರೆ ಮಾಡ್ಕೋಬಾರ್ದು ರೀ. ಇದಕ್ಕೆ ಒಂದೆಳೆ ಪಾಕ ಎರಡೆಳೆ ಪಾಕ ಅಂತಾರಲ್ಲ ರೀ, ಹಾಗೆಲ್ಲ ಮಾಡ್ಕೊಳ್ಳೋಂಗಿಲ್ಲ ರೀ. ಜಸ್ಟ್ ನೀರು ತೊಗೊಳೋದ್ರಿ, ಅದ್ರಾಗ ಏನು ಮಾಡೋದು, ಸಕ್ಕರೆ ಹಾಕೋದ್ರಿ. ಸಕ್ಕರೆ ಹಾಕಿ ಅದನ್ನು ಜಸ್ಟ್ ಕರಗಿಸ್ಕೊಂಡು ಬಿಡೋದಷ್ಟೇ ರೀ. ಇದನ್ನು ಕರಗಿಸ್ಕೊಂಡು ಸೈಡ್ ಎತ್ತಿಟ್ಕೋಬೇಕು ರೀ. ಇನ್ನು ಏನು ಮಾಡ್ಬೇಕಂದ್ರೆ ಇನ್ನೊಂದು ಕಡಾಯಿ ಒಳಗೆ ನಾವು ಇದು ಹಲ್ವಾಕ್ಕೆ ರೆಡಿ ಮಾಡ್ಕೋಬೇಕು ರೀ. ಈಗ ಹಲ್ವಾದ ಮೇನ್ ರೀಸನ್ ಏನಂದ್ರೆ ತುಪ್ಪ ರೀ. ಈ ತುಪ್ಪದಲ್ಲೇ ಹಲ್ವಾ ಮಾಡಿದ್ರೆ ಅಂದರೆ ತಿನ್ನೋಕ್ಕೂ ಸಾಫ್ಟಾಗಿ ಬರ್ತೈತೆ ರೀ, ಮತ್ತು ಟೇಸ್ಟು ಚಲೋ ಆಗಿರ್ತೈತೆ ರೀ. ಮತ್ತು ನೀವು ಎಲ್ಲ ತುಪ್ಪದಾಗ ಮಾಡೋದು ಅಂತ ಅನ್ಬೇಡ್ರಿ. ತುಪ್ಪ ಹಾಕ್ಬೇಕು ರೀ, ಅದ್ರ ಅತಿ ತುಪ್ಪನೂ ಅಲ್ರಿ, ಎಷ್ಟು ಬೇಕು ಅಷ್ಟು ತುಪ್ಪ ಹಾಕಿರಿ. ಆ ತುಪ್ಪ ಹಾಕಿದ ಮೇಲೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಟೇಸ್ಟಿಗೆ ಕಡಲೆ ಹಿಟ್ಟನ್ನು ನಾನು ಇಲ್ಲಿ ಸೇರಿಸ್ಕೊಳತ್ತೀನಿ ರೀ. ಕಡಲೆ ಹಿಟ್ಟು ಹಾಕೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ರೀ ನೋಡಿರಿ, ಈ ಕಡಲೆ ಹಿಟ್ಟನ್ನು ಸ್ವಲ್ಪ ನಾವು ತುಪ್ಪ ಹಾಕಿರ್ತೀವಲ್ಲ ರೀ, ಅದ್ರಾಗ ಹುರ್ಕೋಬೇಕು ರೀ. ಏನಂದ್ರೆ ಅದ್ರಾಗ ಚೆನ್ನಾಗೆ ಹುರ್ಕೋಬೇಕು ರೀ. ಅದನ್ನು ಚೆಂದಂಗೆ ಏನಂದ್ರೆ ಹುರ್ಕೋದಂದ್ರೆ ಏನು ರೀ, ಅದ್ರ ಹಸಿ ವಾಸನೆ ಎಲ್ಲ ಹೋಗಿರ್ಬೇಕು ರೀ, ಹಂಗೆ ಹುರ್ಕೋಬೇಕು ರೀ. ಅದನ್ನು ಹುರ್ಕೊಂಡು ಮ್ಯಾಲೆ ನಾನು ಏನು ಮಾಡ್ತೇನೆ ಅಂದರೆ ಸ್ವಲ್ಪ ಇಲ್ಲಿ ಅತಿ ಸಾಫ್ಟ್ ಬೇಡ ಅಂತ ಏನು ಮಾಡ್ತೇನೆ ರೀ, ನಾನು ಸ್ವಲ್ಪ ಚಿರೋಟಿ ರವಾನ ಸೇರಿಸ್ಕೋತೇನೆ ರೀ. ಏನು ಮಾಡತ್ತೇನೆ ರೀ, ಸ್ವಲ್ಪ ಚಿರೋಟಿ ರವಾನ ಸೇರಿಸ್ಕೊಂಡು ಅದನ್ನು ಕೂಡ ಆ ತುಪ್ಪದಲ್ಲಿ ಏನು ಮಾಡತ್ತೇನೆ ರೀ, ಹುರ್ಕೊಳತ್ತೇನೆ ರೀ. ಹಂಗೆ ಎಲ್ಲನೂ ಹುರ್ಕೋಬೇಕು ರೀ. ಯಾಕಂದ್ರೆ ಯಾವುದೇ ನಾವು ಹಲ್ವಾ ಮಾಡಲಿ, ಪಾಯಸ ಮಾಡಲಿ, ಯಾಕಂದ್ರೆ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಟೇಸ್ಟ್ ಅದು ಚೆನ್ನಾಗಿ ಬರ್ತೈತೆ ರೀ. ಇಲ್ಲಾಂದ್ರೆ ಚೆನ್ನಾಗೇ ಬರೋಲ್ಲ ನೋಡಿರಿ. ಯಾಕಂದ್ರೆ ಈ ಟೇಸ್ಟ್ ಚೆನ್ನಾಗಿದ್ರೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಲ್ಲಾಂದ್ರೆ ಇದೇನು ಮಾಡಿದಿ ಅದೇನು ಮಾಡಿದಿ ಅಂತಾರಲ್ಲ ರೀ, ಹಂಗೆ ಆಕೈತೆ ರೀ. ಈಗ ನೋಡಿರಿ, ನಾನು ಚೆನ್ನಾಗಿ ಅದನ್ನು ಹುರ್ಕೊಂಡಿದ್ದೇನೆ ರೀ. ಹುರ್ಕೊಂಡು ಏನು ಮಾಡ್ತೇನೆ ರೀ, ಈಗ ನಾನು ಹೆಸರುಬೇಳೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ರೀ, ಅದನ್ನು ಅದ್ರ ಜೊತೆ ಸೇರಿಸ್ಕೋತೇನೆ ರೀ. ಅದ್ರ ಜೊತೆ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹುರ್ಕೋತೇನೆ ರೀ. ಯಾಕಂದ್ರೆ ತುಂಬ ಹೊತ್ತು ಹುರ್ಕೋದಲ್ಲ ರೀ ಅದನ್ನು. ಯಾಕಂದ್ರೆ ಆಲ್ರೆಡಿ ನಾವು ಹೆಸರುಬೇಳೆನ ಹುರ್ಕೊಂಡಿದ್ದೀವಲ್ಲ ರೀ, ಹೀಗಾಗಿ ಇದು ತುಂಬ ಹೊತ್ತು ಟೈಮ್ ತೊಗೊಳೋದಿಲ್ಲ ರೀ. ಅದಕ್ಕೆ ಹಿಂಗೆ ಜಸ್ಟ್ ಇದನ್ನು ಹುರ್ಕೊಂಡು ಸ್ವಲ್ಪ ಹೊತ್ತಷ್ಟೇ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ರೀ. ತುಪ್ಪ ಆಮೇಲೆ ಕಡಲೆ ಹಿಟ್ಟು ಈ ಚಿರೋಟಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇದನ್ನು ಮಿಕ್ಸ್ ಅಂದರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಸಿರಪ್ ಹಾಕ್ಕೋಬೇಕು ರೀ. ಅಷ್ಟ್ರಾಗ ಅದು ಹುರ್ಕೊಂಡು ಬಿಟ್ಟಿರ್ತೈತೆ ರೀ ಅದ್ರ ಜೊತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೀ, ನಾವು ಏನು ಮಾಡ್ಬೇಕಂದ್ರೆ ಶುಗರ್ದು ಸಿರಪ್ ಇರುತ್ತಲ್ಲ ರೀ, ಅದನ್ನು ಅದನ್ನು ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಅದನ್ನು ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಹಲ್ವಾ ಯಾವ ರೀತಿ ಬರುತ್ತೆ ಅಂತ. ಅದನ್ನು ಹಾಕಿದಂಗೆ ನಾವು ಕೈ ಆಡಿಸ್ತಾನೆ ಇರಬೇಕು ರೀ. ಯಾಕಂದ್ರೆ ಅದೆಲ್ಲ ಹೋತಂದ್ರೆ ಅದು ಚಲೋನ ಆಗೋದಿಲ್ಲ ರೀ. ಈ ರೀತಿ ನಾವು ಅದನ್ನು ಎಲ್ಲ ಮಿಕ್ಸ್ ಮಾಡೀನಿ ರೀ. ಈಗ ನಾನು ಏನು ಮಾಡ್ತೀನಿ ರೀ, ಸಿರಪನ್ನು ಸೇರಿಸ್ಕೊತೀನಿ ರೀ. ಸ್ವಲ್ಪ ಸಿರಪ್ ಹಾಕ್ಬೇಕು ರೀ, ಒಮ್ಮೆಲೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಿರಪ್ ಹಾಕಿ ಅದನ್ನು ಹಾಗೆ ಕೈ ಆಡಿಸ್ತಾನೆ ಇರಬೇಕು ರೀ. ಕೈ ಆಡಿಸಿ ಅದನ್ನು ನಾವೇನಂದರೆ ಹಲ್ವಾ ಅದಕ್ಕೆ ಬಂದುಬಿಡ್ತದೆ. ಅದು ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಹಲ್ವಾ ಆಯಿತು ಬಂತು ಅಂತ. ಟೇಸ್ಟಿಗೆ ಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು.
ಆಗ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೇಕ್ರಿ, ಆವಾಗ ಮಸ್ತ್ ಆಕೈತ್ರಿ. ನೋಡಿರಿ ಹಲ್ವಾ ಮಾಡೋ ಇದನ್ನು ಹಂಗನೂ ಹಲ್ವಾ ಮಾಡಿಕೊಂಡು ಮ್ಯಾಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ನಮ್ಗೆ ಹುಡುಗರು ತಿನ್ನಕ್ಕಂಥೇಳಿ ಚೌಕ ನಿಮ್ಮ ಸ್ಕ್ವೇರ್ ಆಕಾರ ಯಾವ ಬೇಕಾದ ಆಕಾರ ಒಳಗೆ ನೀವು ಕಟ್ ಮಾಡ್ಕೋಬೋದು. ಮತ್ತು ಹಲ್ವಾ ಮಾತ್ರ ಸೂಪರಾಗಿ ಬಂದೈತ್ರಿ. ನೀವು ಟ್ರೈ ಮಾಡಿರಿ, ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು, ನಾನು ಮಾಡಿದ ರೆಸಿಪಿ ಇಷ್ಟ ಆಯ್ತೋ ಇಲ್ಲೋ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಹಾಗೆ ಮತ್ತೆ ನೀವು ಈ ರೀತಿ ನನಗೆ ಕಮೆಂಟ್ ಮಾಡೋದ್ರಿಂದ ನೀವು ನನ್ನ ವಿಡಿಯೋ ನೋಡಿ ಲೈಕ್ ಮಾಡತ್ತೀರಂತ ನಾನು ಹೊಸ ಮತ್ತೆ ರೆಸಿಪಿ ಒಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ನಮಸ್ಕಾರ ರೀ ಎಲ್ಲರಿಗೂ.